ಚಂದ್ರವ ನಾನು ನೋಡಿದೆ ಅಂದಾನೋ ಅದೃಷ್ಟಾನು ಇನ್ನೂ ಮಲಗಿದೆ. ಜಾನು ಎದ್ದೇಳಿ, ಕಾಫಿ ತಂದಿದ್ದೀನಿ. ಹೇಳಿಪ್ಪ ಜಾನು, ಹೇಳಿ ಮೇಲೆ. ಜಾನು ಶ್ರೀಹರಿ, ನೀನೇನೋ ಮಾಡ್ತಾ ಇದೀಯ ಅಲ್ಲಿ? ಎದ್ದೋಗಿ ನಿನ್ ರೂಮಲ್ಲಿ ಬಿತ್ಕೊಳ್ಳೋ. ಶ್ರೀಹರಿ, ನಿನಗೆ ಹೇಳ್ತಿರೋದು, ನಿಮ್ಮ ಅಣ್ಣ ಎಲ್ಲಿ? ನಾನು ಕಾಫಿ ಮಾಡ್ಕೊಂಡು ಬರೋಷ್ಟರಲ್ಲಿ ನೀನ್ ಇಲ್ಲಿ ಮಲ್ಕೊಂಡ್ ಬಿಟ್ಟಿದ್ಯಾ? ನಾನ್ ಬೆಳಿಗ್ಗೆ ಎದ್ದು ಅಡ್ಗೆ ಮನೆಗೆ ಹೋಗುವಾಗ ಜಾನುನೇ ಇಲ್ಲಿ ಮಲ್ಗಿದ್ದು. ನೀನ್ ಯಾವಾಗ ಬಂದ್ ಮಲದ್ದೆ? ಗುಡ್ ಮಾರ್ನಿಂಗ್ ಸ್ವೀಟು. ಸ್ವೀಟುನಾ? ಲಡ್ಡು ಸಿಗುತ್ತಾ? ಜಗತ್ ಬಿಟ್ಟ ಅಂದ್ರೆ ಮುಖದ ಮೇಲೆ ಒಂದ್ ಲಡ್ಡು ಬರ್ಬೇಕು. ಈ ಶ್ರೀಹರಿ, ನಾನ್ ನಿಮ್ ಅತ್ತಿಗೆ ಕಣು, ಕರೆಕ್ಟ್ ಆಗಿ ಕಣ್ ಬಿಟ್ಕೊಂಡು ನೋಡು. ನೋಡ್ತಾನೆ ಇದೀನಲ್ಲ ಸ್ವೀಟು. ಸ್ವೀಟು, ಆಯ್ತು ಆಯ್ತು ಆಯ್ತು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ತಿಂಡಿ ರೆಡಿ ಮಾಡು, ಆಫೀಸಿಗೆ ಲೇಟ್ ಆಗ್ಬಿಡುತ್ತೆ. ಏನಕ್ಕ ನೀವು ಬೆಳಗ್ಗೆ ಬೂಸ್ತಿದ್ದೀರಾ? ನನ್ಗೇನ್ ಕೆಲ್ಸನ ಕಾರ್ಯನ? ಇನ್ನೊಂದು 2 ಅವರ್ ಆರಾಮಾಗಿ ಮಲಗಿರ್ತೀನಿ. ಬ್ರೆಡ್ ತಾನೆ, ಅದನ್ನ ಬೆಳಗ್ಗೆ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ತಿಂತೀನಿ. ಜಾನು, ಸರಿಯಾಗಿ ಕಂಡ್ಬಿಟ್ ನೋಡಿ, ನಾನು ಚಾರು. ಗೊತ್ತಾಯ್ತು, ಹೋಗಿ ಅತ್ಗೆ. ತಿಂಡಿ ತಾನೆ, ನಾನು ಆಮೇಲೆ ತಿಂತೀನಿ. ಬ್ರೆಡ್ ತಿಂದಿಲ್ಲ ಅಂದ್ರೆ ಸರ್ಕಾರ ಏನ್ ಬೀಳಲ್ಲ, ಹಿಮಾಲಯ ಏನ್ ಕರ್ಗಲ್ಲ. ನೀವು ಹೋಗಿ ಅತ್ಗೆ, ನಾನು ಡಿಸ್ಟರ್ಬ್ ಮಾಡಬೇಡಿ. ಏನಿದು? ಪಾಪಣ್ಣ ಮೊಬೈಲ್ ಅಲ್ಲಿ ಗೇಮ್ ಆಡ್ತಿದಾನೆ. ಶ್ರೀಹರಿ ನ್ಯೂಸ್ ಪೇಪರ್ ರೀಡ್ ಮಾಡ್ತಿದಾನೆ. ಮಮ್ಮಿ, ಆಕ್ಸಿಡೆಂಟ್ ಪೇಪರ್ ಮುಟ್ಟಿ ವರ್ಷಾನ್ಗಟ್ಲೆ ಆಗೋಗಿದೆ. ಅದನ್ನ ರದ್ದಿ ಪೇಪರ್ ಅನ್ಕೊಂಡಿದ್ದಾನ ಅವನು. ಶ್ರೀಮತಿ, ಅವನು ಕೆಲಸ ಹುಡುಕ್ತಾ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಪೇಪರ್ ನೋಡ್ತಾ ಇದ್ದಾನೆ ಕಣೆ. ಅವನೇನೆ ಮೊಬೈಲ್ ನೋಡ್ತಾ ಇದ್ದಾನೆ. ಪುಂಡ, ಆಫೀಸ್ಗೆ ಹೋಗಲ್ವೇನೋ? ನಾನೆಲ್ಲಪ್ಪ ಮೊಬೈಲ್ ನೋಡ್ತಾ ಇದ್ದೀನಿ, ನಾನು ಪೇಪರ್ ಓದ್ತಾ ಇದ್ದೀನಿ. ಆಕ್ಸಿಡೆಂಟು ನಿನ್ನ ಯಾರ ಮಾತಾಡ್ಸಿದ್ದು? ನಾವು ಕೇಳಿದ್ ಪಾಪುನ. ಪಾಪು ಆಫೀಸ್ಗೆ ಹೋಗಲ್ವಾಪ? ಲೇಟ್ ಆಗ್ಲಿಲ್ವಾ? ಸರಿ ಸರಿ, ಎಲ್ಲ ಬನ್ನಿ, ತಿಂಡಿ ತಿನ್ನೋಣ. ನಡೀರಿ ನಡೀರಿ ನಡೀರಿ, ಎಲ್ಲ ತಿಂಡಿ ತಿನ್ನೋಣ, ನಡೀರಿ. ನೀವು ಇಡಮಿ ಬಾರಿ ತಿಂಡಿ ತಿನ್ನೋಣ. ಪುಂಡ, ನೀನ್ ಆಫೀಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಚೀಟಿ ದುಡ್ಡು ಕಟ್ಬೇಕಪ್ಪ, ಮರಿಬೇಡ. ಆಯ್ತಪ್ಪ. ಏಯ್, ನಿಮಗಲ್ಲ ಹೇಳಿದ್ದು. ಪುಂಡ, ನಾಳೆನೆ ಲಾಸ್ಟ್ ಡೇಟು. ಆಯ್ತಪ್ಪ, ಆಫೀಸ್ಗೆ ಹೋಗೋ ಮುಂಚೆ ಕಟ್ಬಿಟ್ಟು ಹೋಗ್ತೀನಿ. ನಿನಗ್ಯಾರೋ ಹೇಳಿದ್ದು? ನಾವ್ ಹೇಳ್ತಿರೋದು ಪಾಪುಗೆ. ಅವ್ನ್ ದುಡ್ಡು ಕಟ್ತಾನೆ. ನಿನ್ಗೇನಾದ್ರು ದುಡ್ಡು ಕೊಟ್ಬಿಟ್ರೆ ಎಲ್ಲ ಪಾನಿಪುರಿ ತಿಂದು ಮಟಾಶ್ ಮಾಡ್ಬಿಡ್ತೀಯ. ನಿಮ್ ಇಡ್ಮಿ ಪಾನಿಪುರಿ ತಿನ್ನಕ್ಕೆ ಆಮೇಲೆ ಹೋಗೋಣ ಬಾ. ಸ್ವೀಟು, ನಾನು ಆಫೀಸಿಂದ ಬೇಗ ಬರ್ತೀನಿ, ಸಂಜೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಈಗ್ಲಾದ್ರೂ ಲಡ್ಡು ಸಿಗುತ್ತಾ? ಶ್ರೀಹರಿ, ಏನೋ ಆಗಿದೆ ನಿನ್ಗೆ? ನಾನ್ ಯಾಕೋ ನಿನ್ ಜೊತೆ ಸುತ್ತಾಡ್ಬೇಕು? ನಾನು ನನ್ನ ಜಾನು ಜೊತೆ ಸುತ್ತಾಡಕ್ ಹೋಗ್ತೀನಿ ಅಲ್ವಾ ಜಾನು? ಅಯ್ಯೋ ಅದ್ಕೆ, ನಾನ್ ಯಾಕತ್ತೆ ನಿಮ್ ಜೊತೆ ಬರ್ಲಿ? ಅದು ನ್ಯಾಯ ಅಲ್ಲ, ಧರ್ಮ ಅಲ್ಲ, ನೀತಿ ಅಲ್ಲ. ನಾನು ನಿಮ್ಮಿ ಜೊತೆ ಆಮೇಲೆ ಹೋಗ್ತೀನಿ ಪಾನಿಪುರಿ ತಿನ್ನಕ್ಕೆ, ಅಲ್ವಾ ನಿಮ್ಮಿ? ಮಮ್ಮಿ, ನಾನು ಯಾರ ಜೊತೆ ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ಲಿ? ಪಾಪಣ್ಣನ ಜೊತೆನಾ, ಯಾರ ಜೊತೆನಾ? ಸ್ವಲ್ಪ ಸುಮ್ಮನೆ, ನನಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ಪಾಪು ಯಾರು, ಶ್ರೀಹರಿ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಂಗೆ. ಸ್ವೀಟು, ಯಾಕೆ ಹಾಗೆ ವಿಚಿತ್ರವಾಗಿ ನೋಡ್ತಿದ್ಯಾ? ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಟೈಮ್ ಆಯ್ತು. ಬರ್ತೀನಪ್ಪ, ಬರ್ತೀನಮ್ಮ, ಬರ್ತೀನಿ ನಿಮ್ಮಿ. ಬಾಯ್ ಸ್ವೀಟು, ಬರ್ತೀನಿ ಕಣ. ಅಪ್ಪು, ಶ್ರೀಹರಿ ನಿನ್ ತರ ಆಡ್ತಾ ಇದ್ದಾನೆ. ಅಪ್ಪ, ನಾನ್ ಶ್ರೀಹರಿ, ಅವನ್ ಪಾಪಣ್ಣ. ನಾನ್ ಮನೇಲೇ ಇದ್ದೀನಲ್ವಾ, ಏನ್ ಮಾಡ್ಬೇಕು ಹೇಳು? ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಶ್ರೀಹರಿನೋ ಪುಂಡನೋ, ಒಟ್ನಲ್ಲಿ ನೀವಿಬ್ರು ನನ್ನ ಮಕ್ಕಳು. ಮಾವ, ನಾನ್ ಯಾರಕ್ ಸೇರ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನನಗೆ ಹೇಗ್ ಗೊತ್ತಾಗ್ಬೇಕು? ಸುಮ್ಮನಿರೋ ಚೌಕಾಸಿ. ಸಂಜೆ ಅವನ ಆಫೀಸಿಂದ ಬರ್ಲಿ, ಇಬ್ರು ಕೂರ್ಸಿ ಕೇಳೋಣ ಏನ್ ಹುಡುಗಾಟ ಇದು ಅಂತ. ಅಮ್ಮ ತಾಯಿ, ನಿನ್ ಬಾಯೆಲ್ಲ ಮಾತು ಬರ್ಬಾರ್ದು, ದಯವಿಟ್ಟು ಸುಮ್ಮನೆ ಇರು. ಸಾಕಾಯ್ತು ನನ್ಗೆ ಸಂಸಾರ. ತಿಗಡ್ದೇಮೆ, ಪಾಪು ಯಾಕೆ ಆಕ್ಸಿಡೆಂಟ್ ತರ ಆಡ್ತಿದ್ದಾನೆ? ಆಕ್ಸಿಡೆಂಟ್ ಯಾಕೆ ಪಾಪು ತರ ಆಡ್ತಾ ಇದ್ದಾನೆ? ಗೊತ್ತಿಲ್ಲ ಮಾಯಿ. ನಿನ್ನೆ ರಾತ್ರಿ ಇವರಿಬ್ರು ಲೇಟ್ ಆಗಿ ಬಂದ್ರು.
ಬೆಳಿಗ್ಗೆ ಶ್ರೀಹರಿ ನಮ್ ರೂಮ್ ನಲ್ಲಿ ಮಲಗಿದಾನೆ, ಶ್ರೀಹರಿ ರೂಮ್ ನಲ್ಲಿ ಜಾನು ಮಲಗಿದಾರ. ನಂಗೆ ನೋಡ್ ಶಾಕ್ ಆಗೋಯ್ತು ಗೊತ್ತಾ. ನೀನೇ ಬ್ರೆಡ್ ತಿನ್ಸಿ ಈ ತರ ಮಾಡಿರೋದು ಇವ್ರಿಬ್ರನ್ನ. ಅಯ್ಯೋ, ಮತ್ ನೀವಿಬ್ರು ಹೀಗೆ ಇದ್ದೀರಾ? ಶ್ರೀಮತಿ, ಏನು ನನಗೆ ಅನ್ಸುತ್ತೆ ಇವರಿಬ್ರು ಸೇರಿ ನಾಟಕ ಮಾಡ್ತಾ ಇರ್ಬೋದು ಅಂತ. ಎಲ್ಲಾ ತಮಾಷೆಗಾಗಿ ಅಂತ ಕೊನೆಗೆ ಕ್ಲೋಸ್ ಮಾಡ್ತಾರೆ. ವಿಷಯ ಇನ್ನೂ ಓಪನ್ನೇ ಆಗಿಲ್ಲ, ಆಗ್ಲೇ ಕ್ಲೋಸ್ ಅಂತ ಮಾತಾಡ್ತಿರಲ್ಲ ನೀವು. ಇದ್ಯಾಕೋ ತುಂಬಾ ಸೀರಿಯಸ್ ಮ್ಯಾಟರ್ ಅನ್ಸ್ತಾ ಇದೆ ನಂಗೆ. ನಿನ್ನೆ ರಾತ್ರಿ ಲೇಟಾಗಿ ಬಂದ್ರಲ್ಲ, ಮೋಸ್ಟ್ಲಿ ದೆವ್ವಾಗಿಗ ಮೆಟ್ಕೊಂಡಿರ್ಬೋದಾ? ಚೌಕಾಸಿ ಅವ್ರೆ, ತಾವ್ ಸುಮ್ನೆರಿ, ನಿಮ್ ತಾಯಿ ತರ ಮಾತಾಡ್ಬೇಡಿ. ಶ್ರೀಮತಿ ಇರ್ಬೇಕಾದ್ರೆ ಇನ್ನೊಂದ್ ದೆವ್ವ ಎಲ್ಲಿರುತ್ತೆ ಅಲ್ವೇನೆ? ನೀವ್ ಸುಮ್ನೆ ಇರ್ತೀರಾ? ನಾನ್ ಹೇಳಿದ್ದು ದಿಗಡ್ ದಿಮ್ಮಿ ಇರ್ಬೇಕಾದ್ರೆ ಇನ್ನೊಂದ್ ದೆವ್ವ ಬರಲ್ಲ ಅಂತ. ಅಯ್ಯೋ, ನಮ್ ಮನೇಲಿ ದೆವ್ವ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ರು ಮಕ್ಳು ಯಾಕೆ ಚಿಕ್ಕಲ್ ತರ ಆಡ್ತಾ ಇದಾರೆ? ಈಗ ಅವರಿಬ್ರು ನನ್ ಮಕ್ಳ? ನೀನ್ ಕೂಡ ಬ್ರೆಡ್ ಇಂದನೇ ಈ ತರ ಆಡೋದವ್ರು. ಹಾಗಾದ್ರೆ ನೀವಿಬ್ರು ಹಾಗೆ ಆಡ್ಬೇಕಿತ್ತು. ಚೌಕಾಸಿ, ಸುಮ್ನೆ ಇರಮ್ಮ ನೀನು. ಅಲ್ಲ, ಶ್ರೀಹರಿ ಪುಂಡ ಅವ್ರ ಪ್ರಕಾರ ಅವರು ಕರೆಕ್ಟ್ ಆಗೇ ಇದಾರೆ. ಅವರಿಗೆ ನಾವು ಸರಿಯಾಗೆ ಕಾಣ್ತಾ ಇರ್ಬೋದು, ಆದ್ರೆ ನಮಗೆ ಅವರಿಬ್ರು ಬೇರೆ ಬೇರೆ ತರ ಕಾಣ್ತಾ ಇರ್ಬೋದಲ್ವಾ? ಅಂದ್ರೆ ನಮ್ ಕಣ್ಣೆ ಐಬು ಅಂತಿದ್ದೀರಾ? ಅದನ್ನೇ ನಾನು ಹೇಳಕ್ ಬಂದಿದ್ದು. ಹೇ, ಹೂ ಇಸ್ ದಟ್? ಹಾಗೆಲ್ಲ ಕರಿಬೇಡ ನಿನ್ನ. ನೀವೇ ಏನಾದ್ರು ಮಾಡಿ ಜಾನು ಸರಿ ಹೋಗೋ ತರ ಮಾಡ್ಬೇಕು. ಇದು ನಿಮ್ ಡ್ಯೂಟಿ. ನೀನು ನನಗ್ ಡ್ಯೂಟಿ ಕಳಿಸ್ಬೇಡ. ನಾನ್ ಯಾರ ಜೊತೆ ಸಂಸಾರ ಮಾಡ್ಲಿ? ನನ್ ಜೊತೆ. ಶ್ರೀಮತಿ, ನಾನೇನ ಮಾಡ್ಲಿ? ಸುಮ್ಮನೆ ನೀವು, ಏನಾಗಿದೆ ಅಂತಾನೆ ಗೊತ್ತಿಲ್ಲ, ಯಾಕೆ ಗೋಳಾಡ್ತಿದ್ಯಾ? ಅಮ್ಮ ತಾಯಿ, ಮುಚ್ಚ ಬಾಯಿ. ಮಮ್ಮಿ, ಗ್ಲಾಡ್ ನ್ಯೂಸ್, ನನ್ ಪಾಪನ ಜೊತೆ ಪಾನಿಪುರಿ ಇಟ್ ಮಾಡಕ್ ಗೋ ಮಾಡ್ತಿದೀನಿ. ಏನಿ ಮೇಡಮಿ, ನಾನು ಇಲ್ಲಿ ಇರ್ಬೇಕಾದ್ರೆ ಆ ಪಾಪಣ್ಣನ ಜೊತೆ ಯಾಕೆ ಹೋಗ್ತೀಯಾ? ಪಾಪಣ್ಣ ನಿಂಗೆ ದುಡ್ಡು ಕೊಡ್ಬೋದು, ಆದ್ರೆ ಪಾನಿಪುರಿ ತಿನ್ಸ್ತಾನ? ನಾನ್ ತಾನೇ ನಿಂಗೆ ಪಾನಿಪುರಿ ತಿನ್ಸೋದು. ನೀನ್ ನನ್ನ ಶ್ರೀಹರಿ ಅಂತ ಕರೆದ್ರೆ ನಾನು ನಿನ್ನ ಪಾನಿಪುರಿ ತಿನ್ಸಕ್ ಕರ್ಕೊಂಡು ಹೋಗ್ತೀನಿ. ವಾ, ನಂಗೆ ಪಾನಿಪುರಿ ಕೊಡ್ಸೋದಾದ್ರೆ ಮಮ್ಮಿಗೂ ಶ್ರೀಹರಿ ಅಂತ ಬೇಕಾದ್ರೆ ಕಾಲ್ ಮಾಡ್ತೇನೆ. ನಿನ್ ಕೈ ಕಾಲ್ ಮುರಿತೀನಿ. ಅಲ್ಲ ಪಾಪಣ್ಣ, ನೀನು ಪಾನಿಪುರಿ ತಿನ್ನಕ್ಕೆ ಹೋದವನಲ್ಲ, ಇವತ್ತ್ಯಾಕೆ ಹೋಗ್ತಾ ಇದೀಯಾ? ಅಪ್ಪ, ನಿಮ್ಮಿ ಜೊತೆ ನಾನ್ ತಾನೇ ಹೋಗೋದು ಪಾನಿಪುರಿ ತಿನ್ನಕ್ಕೆ. ಇದೇನು ಹೊಸದಾಗಿ ಕೇಳ್ತಿದ್ಯಾ? ನಡಿ ನಿಮ್ಮಿ, ನಾವು ಪಾನಿಪುರಿ ತಿನ್ನಕ್ ಹೋಗೋಣ. ಇವ್ರಿಗೆಲ್ಲ ತಲೆ ಕೆಟ್ಟಿದೆ. ನಮ್ಗ ಪಾಪಣ್ಣನಾದ್ರೂ ಆಗ್ಲಿ ಶ್ರೀಹರಿನಾದ್ರೂ ಆಗ್ಲಿ, ಯಾರಾದ್ರೂ ಒಬ್ರು ನನ್ ಜೊತೆ ಪಾನಿಪುರಿ ಈಟ್ ಮಾಡಕ್ ಕಮ್ಮಿ ಮಾಡಿದ್ರೆ ಆಯ್ತು. ಆಂಟಿ, ಸೂಪರ್ ಸೂಪರ್ ಸೂಪರ್. ಬನ್ನಿ ಆಂಟಿ. ಆಂಟಿ ಎಂತ ಮಾತಾಡ್ತಾ ಇವ? ಕಮ್ಮಡಿ ಆಂಟಿ, ಸಿಟ್ ಮಾಡಿ. ನಾವು ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ತಿದ್ವಿ. ಚಾರು, ಒಳ್ಳೆದಾತ್ ಮಗಳೇ. ನಮಸ್ಕಾರ ಮಾಡ್ರಿ. ಆಯ್ತದಕ್ಕೆ ನಿಮ್ಮಿ ಬಾರೆ, ನಾವಿಬ್ರು ನಮಸ್ಕಾರ ಮಾಡೋಣ. ಆಂಟಿ, ಒಳ್ಳೆದಾತ್. ಅಳಿಯಂದ್ರೆ ನಾನು ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಊರಿಂದ ಬಂದಿದ್ದೀನಿ. ನೀವೆಲ್ಲಿಗೆ ಹೊರಟ್ರಿ? ಆಂಟಿ, ಪಾಪಣ್ಣ ಆಫೀಸ್ಗೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ನೀವು ನಿಮ್ಮ ಅಳಿಯಂದ್ರ ಜೊತೆ ಮಾತಾಡ್ಬೋದು. ಬಾರೆ ನಿಮ್ಮಿ. ಕೂತ್ಕೊಳ್ಳಿ, ಮ್ಯಾಟ್ರ್ ಹೇಳ್ತೀವಿ. ಮಗಳೇ, ಎಂತಿದು? ಆಂಟಿ ಅಂತಿದಾರ ಅಳಿ ಅಂದ್ರು. ಶ್ರೀಹರಿ ನನ್ನ ಹತ್ರ ಲಡ್ಡು ಕೇಳ್ತಾನಮ್ಮ. ಮಂಜುನಾಥ, ಮೇನ್ ಸ್ವಿಚ್ ಕೆಟ್ಟು ಹೋದ್ರೆ ಮನೇಲಿರೋ ಬಲ್ಬ್ಗಳೆಲ್ಲ ಫ್ಲಿಕ್ಕರ್ ಆಗತ್ತಂತೆ. ಇದಕ್ಕೆ ನೀವೇ ಏನಾದ್ರೂ ಮಾಡ್ಬೇಕು ಮಾರೈತಿ. ಹೌದು ಕಣ್ರಿ, ನಾನೇ ಅವ್ರಿಬ್ರಿಗೆ ಹೇಳ್ಕೊಟ್ಟಿರೋದು ಈ ತರ ಆಡಿ ಅಂತ. ಸ್ವಲ್ಪ ಸುಮ್ನೆ ರೀ ಪುಷ್ಪಲತಾ ಅವ್ರೆ. ಏನ್ ಬಸ್ಸಲ್ಲಿ ನಿಂತ್ಕೊಂಬಂದ್ರ? ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ರಲ್ಲ. ಬೆಳಗ್ಗೆಯಿಂದ ನಮ್ಗೆ ತಲೆ ಕೆಟ್ಟು ಕೂತಿದೆ. ನಮ್ಮ ಅಳಿಯಂದ್ರೆ ಯಾರು ಅಂತ ಗೊತ್ತಾಗ್ಬೇಕು. ಅವ್ರ ತಲೆ ಕೆಟ್ಟಿತ್ತೋ ಇಲ್ಲ ಭೂತ ಹಿಡ್ದಿತ್ತೋ ಗೊತ್ತಿಲ್ಲ. ನೀವು ಡಾಕ್ಟರ್ನ ಕರ್ಸ್ತಿರೋ ಇಲ್ಲ ಮಂತ್ರವಾದಿನ ಕರ್ಸ್ತಿರೋ, ಯಾರನ್ ಬೇಕಾದ್ರೂ ಕರ್ಸಿ, ಒಟ್ನೆಲ್ಲ ಮಳಿ ಅಂದ್ರೆ ಮಂಡೆ ರಿಪೇರಿ ಆಗ್ಬೇಕು ಮಾರೈತಿ. ಶ್ರೀಮತಿ, ಎಂತದೋ ಡಾಕ್ಟರ್ನ ಕರ್ಸಿ. ಪುಷ್ಪಲತಾ ಅವ್ರೆ, ನೀವು ಕರೆಕ್ಟ್ ಹೇಳಿದ್ರಿ. ಈಗ ಹುಚ್ಚಿಡಿದಿರೋದು ಅವ್ರಿಗೂ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಡಾಕ್ಟರ್ ಕರ್ಸಿದ್ರೆ ಯಾರನ್ನ ಟೆಸ್ಟ್ ಮಾಡಿಸ್ಬೇಕು ಅದನ್ನ ಮೊದಲು ನಾವು ಡಿಸೈಡ್ ಮಾಡ್ಬೇಕು. ಅಂದ್ರೆ ನೀವ್ ಏನ್ ಅಮ್ಮ, ನೀ ಸುಮ್ನಿರ. ಮಾಯಿ, ಶ್ರೀಹರಿ ಮತ್ತೆ ಜಾನು ಇಬ್ಬರಿಗೂ ಟೆಸ್ಟ್ ಮಾಡಿಸಿ. ಆಯ್ತು. ಆಂಟಿ, ಒಂದ್ ನಿಮಿಷ. ಆಂಟಿ, ಅಳಿಯಂದ್ರೆ ಏನ್ ಮಾಡ್ತಿದ್ರಿ ನೀವು? ಯಾವಾಗ ಬಂದ್ರಿ? ನೀವು ಬರ್ತೀವಿ ಅಂತ ಮೊದ್ಲು ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಬಂದ್ ನಾನೇ ಪಿಕ್ ಮಾಡ್ತಿದ್ನಲ್ಲ. ಅತ್ತಿ, ನೀನ್ ಶ್ರೀಹರಿ ಅಲ್ದ? ನೀನ್ ನನ್ನ ಅಳಿಯಲ್ಲ, ನಾನು ನಿಮ್ಮ ಅಣ್ಣನ ಅತ್ತಿ. ಗೊತ್ತು ಅತ್ತೆ, ನೀವು ಪುಂಡರೀಕನತ್ತೆ ಅಂದ್ರೆ ನನ್ನತ್ತೆ. ಏನ್ ಸಮಾಚಾರ? ದಿಢೀರ್ ಅಂತ ಬಂದ್ಬಿಟ್ರಿ. ಊರಲ್ಲೆಲ್ಲ ಚೆನ್ನಾಗಿದಾರ? ನಿಮ್ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಡೀತಾ ಇರೋ ಬ್ರೆಡ್ ಫ್ಯಾಕ್ಟ್ರಿ ಹೇಗಿದೆ? ಅಪ್ಪಣ್ಣ, ಬೆಳಗ್ಗಿಂದ ಈ ಆಂಟಿ ನನ್ನ ನೀನು ಅಂತ ಅನ್ಕೊಂಡು ಅಳಿ ಅಂದ್ರೆ ಅಂತ ಕರಿತಿದ್ದಾರೆ. ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಇಲ್ಲ, ಅವ್ರ ಎಡ್ಗಾಗೆ ಯಾವ್ದೋ ಕರಿ ಯೋಚನೆ ಕಚ್ಚಿರ್ಬೇಕು ಅಲ್ವಾ ನಿಮ್ಮಿ? ಶ್ರೀಹರಿ, ದೊಡ್ಡವ್ರ ಬಗ್ಗೆ ಆತರ ಎಲ್ಲ ಮಾತಾಡ್ಬಾರ್ದು. ಅತ್ತೆ, ನೀವ್ ಯಾಕೆ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ? ನಾನೇ ನಿಮ್ಮ ಅಳಿಯ ಪುಂಡರೀಕ.
ಬೇಕಾದ್ರೆ ಇರಿ. ಸ್ವೀಟು ಅದ್ಗೆ, ಸ್ವೀಟು ಅದ್ಗೆ. ಅತ್ರ ಕೈ ಬಿಡಿ ನೀವಿಬ್ರು ನನ್ನ. ಸ್ವೀಟು ಜಗಳ ರೂಮಲ್ಲಿ ಆಡೋಣ. ನಿಮ್ಮಮ್ಮ ನನ್ನನ್ನ ಶ್ರೀಹರಿ ಅನ್ಕೋತಿದ್ದಾರೆ. ಹೇಳು ನಿಮ್ಮಮ್ಮಂಗೆ ನಾನೇ ನಿನ್ ಗಂಡ ಪುಂಡರೀಕ ಅಂತ. ಶ್ರೀಹರಿ ಏನೋ ಆಯ್ತು ನಿನ್ಗೆ? ನಿನ್ ಸ್ಟೈಲ್ ಪೂರ್ತಿ ಜಾನು ಸ್ಟೈಲ್ ತರಾನೇ ಆಗೋಗ್ಬಿಟ್ಟಿದೆ. ಏನ್ ನಡೀತಿದೆ ಇಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲೇನೋ ನಡೀತಿದೆ. ಏನ್ ಸ್ವೀಟು, ಗಂಡನ್ನೇ ಹೋಗಬಾರೋ ಅಂತಿದ್ಯಾ? ನಿಮ್ಮಮ್ಮ ಬಂದ್ಮೇಲೆ ತಲೆಗಿಲ್ಲ ಕೆಟ್ಟಿದ್ಯಾ ಹೇಗೆ? ಜಾನು ಏನು ನಿಮ್ಮನ್ನೇ ಅಳಿ ಅಂದ್ರು ಅಂತ ಕರೆದ್ರ ಯೋ ಮುಚ್ಚು ಬಾಯಿ. ಆದ್ರೆ ಯಾರ್ ನನ್ನ ಅಳಿ ಅಂದ್ರು ಅಂತ ಮೊದಲು ಡಿಸೈಡ್ ಆಗ್ಬೇಕು. ಶ್ರೀಮತಿ ಅವರೇ, ಪಾಂಡುರಂಗ ಅವರೇ. ಏನು ಪುಷ್ಪಲತಾ ಅವ್ರೆ, ಯಾಕೆ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಅಲ್ಲ ಆ ಬ್ರೆಡ್ ಅಲ್ಲಿ ಏನಾದ್ರು ಕಲ್ ಸಿಕ್ತೆ? ಬ್ರೆಡ್ ಅಲ್ಲಿ ಕಲ್ಲು ಅಂದ್ರೆ ದಿಗಿಡ್ದಿಮ್ಮೆ. ಪಾಂಡುರಂಗ ಅವರೇ ನೋಡಿ, ಈಗ ಒಂದು ಡಿಸೈಡ್ ಆಗ್ಬೇಕು. ಈಗ ನಿಮ್ಮ ಹಿರೇ ಮಗ ಯಾರು, ಕಿರೇ ಮಗ ಯಾರು ಅಂತ ನೀವೇ ಹೇಳ್ಬೇಕು. ಅಷ್ಟೇ ತಾನೇ? ಒಂದ್ 5 ನಿಮಿಷ ರೂಮಿಗೆ ಬನ್ನಿ ಹೇಳ್ತೀನಿ. ಹಲೋ, 5 ನಿಮಿಷ ಟೈಮ್ ಕೊಡಿ, ಇಲ್ಲೇ ಹೇಳ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಗುಣಗಳಲ್ಲಿ ಬದಲಾವಣೆಯಾಗಿ ಇಡೀ ಕುಟುಂಬದಲ್ಲಿ ಒಂದು ದೊಡ್ಡ ಬಿರುಗಾಳಿ ಇದೆ. ಅದರ ಪರಿಹಾರಾರ್ಥವಾಗಿ ಒಂದು ಸಣ್ಣ ಕ್ವಿಜ್ ಕಾರ್ಯಕ್ರಮ. ಮನೇಲಿ ಆಗಿರೋ ಸಾಲದ ಚಪ್ಪಳೆ ತಟ್ತಿದ್ಯಲ್ಲ, ನಿನ್ ಗಂಡನೇ ನಿನ್ನ ಅತಿಗೆ ಅಂತಾನಲ್ಲ. ಈಗ ನಿಮ್ಮಿಬ್ಬರಲ್ಲಿ ಶ್ರೀಹರಿ ಯಾರು? ಏನಪ್ಪ, ನಾನೇ ಅಪ್ಪ ಆಕ್ಸಿಡೆಂಟು, ಅಷ್ಟು ಗೊತ್ತಾಗಲ್ವಾ? ನಿಮ್ಮಿಬ್ಬರಲ್ಲಿ ಪುಂಡ ಯಾರು? ನಾನೇ ಅಪ್ಪ. ಬರ್ತ್ ಸರ್ಟಿಫಿಕೇಟ್ ಇಲ್ವಾ? ನೋಡ್ಕೊ. ನಿಮ್ಮಿಬ್ಬರಲ್ಲಿ ಪಾನಿಪುರಿ ಯಾರಿಗಿಷ್ಟ? ಅಪ್ಪ ನನಗೆ ತುಂಬಾ ಇಷ್ಟ ಅಪ್ಪ. ನಾನು ನಿಮ್ಮ ದಿನ ಹೋಗಲ್ವಾ? ನಿಮ್ಮಿಬ್ಬರಲ್ಲಿ ಯಾರಪ್ಪ ಆಫೀಸ್ಗೆ ಹೋಗೋದು? ನಾನೇ ಅಲ್ವಾಪ್ಪ. ಈಗ ನಿಮ್ಮಿಬ್ಬರಲ್ಲಿ ಜಯ ಆಂಟಿಗೆ ಫಿಟ್ಟಿಂಗ್ ಇಡೋರು ಯಾರು? ಅಪ್ಪ ನಾನೇ. ಇಲ್ಲೇನೋ ನಡೀತಿದೆ. ಈಗ ಕರೆಕ್ಟ್ ಆಗಿ ಹೇಳಿ, ಚಾರುನ ಮದುವೆ ಆಗಿರೋದು ಯಾರು? ನಾನೇ ಅಪ್ಪ. ಸ್ವೀಟು ನನ್ನ ಹೆಂಡತಿ ತಾನೆ. ಕ್ವಿಜ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಡಾಕ್ಟರ್ನೇ ಕರ್ಸೋಣ.